ನಮಸ್ಕಾರ ವೀಕ್ಷಕರೇ, JBM ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಏನಂತಂದರೆ, ಆಲ್ರೆಡಿ IPL ಫೈನಲ್ ಪಂದ್ಯಾವಳಿಗೆ RCB ತಂಡ ಲಗ್ಗೆಯನ್ನು ಇಟ್ಟಿದೆ. ನಾಳೆ ಸಾಯಂಕಾಲ 6:30 IPL ಪಂದ್ಯಾವಳಿ ನಡೆಯಲಿದ್ದು, ದೇಶದ ಅತಿ ದೊಡ್ಡ ಕ್ರೀಡಾಂಗಣ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ IPL ಪಂದ್ಯಾವಳಿ ಜರುಗಲಿದೆ. ಗುಜರಾತ್ ಟೈಟನ್ಸ್ ವರ್ಸಸ್ RCB ಎರಡೂ ತಂಡಗಳು ನೇರ ಹಣೆಯಲ್ಲಿ ಸೆಣಸಲಿವೆ. ಈ ಕುರಿತು ಸಾಕಷ್ಟು ನಮ್ಮ ಜೊತೆ ವಿಷಯಗಳನ್ನ ಚರ್ಚಿಸಲು ನಮ್ಮ ಆತ್ಮೀಯರಾದಂಥ ಚಂದ್ರು ಕೊಳ್ಳಿ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೂ ಕೂಡ ಸರ್. ತಾವು ಸಾಕಷ್ಟು ಕ್ರಿಕೆಟ್ ವಿಶ್ಲೇಷಕರು, ಕ್ರಿಕೆಟ್ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡ್ತೀರಾ. IPL ಬಗ್ಗೆ ತಮ್ಮ ಈ ನಾಳೆ ಏನು ಫೈನಲ್ ಪಂದ್ಯಾವಳಿ ನಡೆಯುತ್ತೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್, ಈ ತಂಡಗಳ ಬಗ್ಗೆ ವಿಶ್ಲೇಷಣೆ, ಫೈನಲ್ ಪಂದ್ಯಾವಳಿಯ ವಿಶ್ಲೇಷಣೆ ಕೊಡೋದಾದರೆ ಏನೆಲ್ಲ ಮಾಹಿತಿಗಳನ್ನ ಹಂಚ್ಕೋತೀರಾ ಸರ್? ಮೊದಲನೇದಾಗಿ JBM ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಾಳೆ ಫೈನಲ್ ಏನು ನಡೀತಾ ಇದೆ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ ಅಹಮದಾಬಾದ್ನಲ್ಲಿ, ಅದರ ದೇಶದ ಅತ್ಯಂತ ದೊಡ್ಡ ಕ್ರೀಡಾಂಗಣ, 1,30,000 ಜನ ಕೂತ್ಕೊಳ್ಳುವಂಥ ಸ್ಟೇಡಿಯಮು. ಸೊ ಹೀಗಾಗಿ ಏನಂದರೆ, ಈಗ IPL ಫೈನಲ್ ಬರಬೇಕಾದ್ರೆ ಎಲ್ಲ ತಂಡಗಳೂ ಸಾಕಷ್ಟು ಸೆಣಸಿಕೆ ಆಡ್ತಿರ್ತಾರೆ. ಅದರಲ್ಲಿ ಎಲ್ಲನೂ ಈಗ ಮುಗಿದು ಹೋಯ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಫೈನಲ್ಗೆ ಬಂದು ಲಗ್ಗೆ ಇಟ್ಟಿದ್ವಿ. ಈಗ ಗುಜರಾತ್ ಬಗ್ಗೆ ಹೇಳಬೇಕಂದ್ರೆ, ಗುಜರಾತಲ್ಲಿ ಮೊದಲ 3 ಕ್ರಮಾಂಕದಲ್ಲಿ ಏನು ಬರ್ತಾರೆ, ಸಾಯಿ ಸುದರ್ಶನ, ಶುಭ್ಮನ್ ಗಿಲ್ ಮತ್ತು ಜಸ್ ಬಟ್ಲರು, ಇವರು ಅತ್ಯಂತ ಅಪಾಯಕಾರಿ ಫಾರ್ಮ್ನಲ್ಲಿದ್ದಾರೆ. ಸೊ ಅವ್ರನ್ನ 3 ಜನನ್ನು ಕಟ್ ಹಾಕಬೇಕಾಗಿರೋದು ಮೇನ್ ಇದೆ. ಬೆಂಗಳೂರು ಮತ್ತೊಂದು ಸಾರಿ ಕಪ್ ಎತ್ತಬೇಕಂದ್ರೆ ಅವರು 3 ಜನರನ್ನು ಬೇಗನೆ ಔಟ್ ಮಾಡಿದರೆ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಆ 3 ಜನನ ಕಟ್ ಹಾಕಬೇಕು, ಮೇನ್ ಇರೋದು. ನಂತರ ಬಾಲಿಂಗ್ ಅಂತೂ ತುಂಬ ಚೆನ್ನಾಗಿದೆ ಬೆಂಗಳೂರದ್ದು. ಬಾಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಇರ್ಬೋದು, ಆಮೇಲೆ ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ಇರ್ಬೋದು, ಆನಂತರ ಜಾಕೋಬ್ ಡಫಿ, 3 ಜನ ಅತ್ಯುತ್ತಮ ಬಾಲಿಂಗ್ ಮಾಡ್ತಾ ಇದ್ದಾರೆ. ಈಗ ಲೀಗ್ ಸ್ಟೇಜಲ್ಲೆಲ್ಲ ಹೊಡ್ಕೊಂಡು ಬಂದಿದ್ದಾರೆ. ಫೈನಲಲ್ಲಿ ಅವ್ರ 3 ಜನನ ಕಟ್ ಹಾಕಿದರೆ ಬೆಂಗಳೂರಿಗೆ ಭಾಳ ಈಸಿ ಆಗುತ್ತೆ. ಇವಾಗ ಭುವನೇಶ್ವರ್ ಕುಮಾರ್ ಹತ್ರನೇ ಪರ್ಪಲ್ ಕ್ಯಾಪ್ ಇದೆ. ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಪರ್ಪಲ್ ಕ್ಯಾಪ್ನ ಪಂದ್ಯಾವಳಿಯ ಕ್ರಮಾಂಕದಲ್ಲಿ ಅಂದರೆ ಲೀಗ್ ಹಂತದಿಂದನೇ ಪರ್ಪಲ್ ಕ್ಯಾಪ್ ತಮ್ಮದಾಗಿ ಉಳಿಸ್ಕೊಂಡ್ಬಂದಂಥ ಹೆಗ್ಗಳಿಕೆ. ಒಳ್ಳೆ ಸ್ವಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ ಲೀಗ್ ಸ್ಟೇಜಲ್ಲೆಲ್ಲ. ಈಗ ಫೈನಲ್ ಕೂಡ ಅದೇ ರೀತಿ ಬಾಲಿಂಗ್ ಪ್ರದರ್ಶನ ಕೊಟ್ಬಿಟ್ರೆ ಬೆಂಗಳೂರಿಗೆ ಅತಿ ಸುಲಭ ತುತ್ತಾಗ್ಬೋದು ಗುಜರಾತ್ ಟೈಟನ್ಸ್. ಇವಾಗ ಪಂದ್ಯಗಳ ಬಲಾಬಲವನ್ನು ನೋಡಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲಸ್ ಪಾಯಿಂಟ್ಗಳು ಏನೇನಿರ್ಬೋದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತ್ಯುತ್ತಮ ಫಾರ್ಮ್ನಲ್ಲಿದೆ. ಮೊದಲನೇದಾಗಿ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಆಮೇಲೆ ವೆಂಕಟೇಶ್ ಅಯ್ಯರು, ಆನಂತರ ರಜತ್ ಪಟಿದಾರು, ಆನಂತರ ದೇವದತ್ ಪಡಿಕ್ಕಲ್, ಕನ್ನಡಿಗರಾದ ದೇವದತ್ ಪಡಿಕ್ಕಲ್, DDP. ದೇವದತ್ ಪಡಿಕ್ಕಲ್ಲು ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಎಸ್ಪೆಷಲ್ ಆಗಿ ಚೇಸಿಂಗಲ್ಲಿ ಚೇಸ್ ಮಾಸ್ಟರ್ ಅಂತಾರೆ. ಇವಾಗ ಬ್ಯಾಟಿಂಗ್ ಫಸ್ಟ್ ಬಂದರೆ ಬ್ಯಾಟಿಂಗ್ ಬೆಂಗಳೂರು ಫಸ್ಟ್ ಆದರೆ ಕಡಿಮೆ ಅಂದರೂ 200+ ಸ್ಕೋರ್ ಮಾಡಿದರೆ ಅತಿ ಸುಲಭವಾಗ್ಬೋದು. ಅಥವಾ ಗುಜರಾತ್ ಟೈಟನ್ಸ್ ಫಸ್ಟ್ ಬ್ಯಾಟಿಂಗ್ ಆದರೆ 200 ಒಳಗಡೆನೆ ಕಟ್ಟೆ ಹಾಕಿಬಿಟ್ರೆ ಚೇಸಿಂಗ್ ಸುಲಭ ಆಗ್ಬೋದು. ಅಲ್ಲ, ಇವಾಗ ಇದು RCBದ ಲೂಪ್ ಹೋಲ್ ಅಂತ ಅಂದರೆ ಏನೆಲ್ಲ ಲೂಪ್ ಹೋಲ್ಗಳಿದೆ, ಏನೆಲ್ಲ ಸುಧಾರಿಸ್ಕೊಳ್ಳೋದಂದ್ರೆ, ಅವರು ಹೆಚ್ಚಾಗಿ ಬಾಲಿಂಗಲ್ಲಿ ಜಾಸ್ತಿ ಇದಿಲ್ಲ, ಏನು ನ್ಯೂನತೆಗಳು ಏನಿಲ್ಲ. ಬ್ಯಾಟಿಂಗ್ನಲ್ಲಿ ಒಂದು ವೇಳೆ ವಿರಾಟ್ ಕೊಹ್ಲಿ ಆಗಲಿ, ದೇವದತ್ ಪಡಿಕ್ಕಲ್ ಆಗಲಿ, ಅಥವಾ ರಜತ್ ಪಾಟಿದಾರ್ ಅವ್ರೇನಾದರೂ ಬೇಗನೆ ವಿಕೆಟ್ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು. ಅದರಲ್ಲೇ ಸ್ವಲ್ಪ ಅವ್ರು ಇದನ್ನು ಮಾಡಿಬಿಟ್ರೆ, ಏನು ಸುಧಾರಣೆ ಕಂಡ್ರೆ ಮತ್ತೊಂದ್ಸಲ ಕಪ್ ಎತ್ತೋದ್ರಲ್ಲಿ ಏನು ಅನುಮಾನ ಇಲ್ಲ. ಇದಷ್ಟು RCB ಟೀಮ್ನ ಪ್ಲಸ್ ಆ್ಯಂಡ್ ಮೈನಸ್ಗಳಾಯಿತು. ಕಮ್ ಟು ಗುಜರಾತ್ ಟೈಟನ್ಸ್ ಅವರ ಪ್ಲಸ್ ಮೈನಸ್ಗಳು ವಿಚಾರ ಮಾಡೋದಾದರೆ, ಪ್ಲಸ್ ಅಂದರೆ ಏನಿದೆ ಗುಜರಾತ್ ಟೈಟನ್ಸ್ ಹೆಚ್ಚಾಗಿ ಬ್ಯಾಟಿಂಗ್ನಲ್ಲೇ ಅವ್ರದ್ದು ಜಾಸ್ತಿ ಫೋಕಸ್ ಇದೆ. ಬಾಲಿಂಗ್ ಅಂತ ಒಳ್ಳೆ ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ರಶೀದ್ ಖಾನ್ ಕಳೆದ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ 27 ರನ್ ಬಿಟ್ಕೊಟ್ರು. ಸೊ ಅವರು
ಅಷ್ಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸೊ ಅವ್ರ ಬಾಲಿಂಗ್ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಭಾಳ ಅಂದರೆ ಕಗಿಸೋ ರಬಾಡ ಒಂದು ಮಾರಕ ಆಗ್ಬೋದು. ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ಅವ್ರದ್ದು ಬಾಲಿಂಗ್ ಏನು ತುಂಬಾ ವೀಕ್ ಅನಿಸ್ತದೆ. ಬೆಂಗಳೂರಿಗೆ ಹೋಲಿಸಿದ್ರೆ, RCB ಹೋಲಿಸಿದ್ರೆ ಅವ್ರದ್ದು ಬಾಲಿಂಗ್ ತುಂಬಾ ವೀಕ್ ಅನಿಸುತ್ತೆ. ಸೊ ಅವ್ರು ಈಗ ಬೆಂಗಳೂರು ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದರೆ 200+ ಸ್ಕೋರ್ ಮಾಡಬೇಕು ಒಂದನೇದು, ಅಥವಾ ಅವ್ರನ್ನೇ ಬ್ಯಾಟಿಂಗ್ ಕಳಿಸ್ಕೊಟ್ರೆ ಟಾಸ್ ಗೆದ್ದು ಫೀಲ್ಡಿಂಗ್ ಏನಾದರೂ ಆಯ್ಕೆ ಮಾಡಿದರೆ 200-210ಗಳ ಒಳಗಡೆನೇ ಅಲೌಟ್ ಇದನ್ನು ಮಾಡಿದರೆ ಕಟ್ ಹಾಕಿದರೆ ತುಂಬ ಈಸಿ ಆಗ್ಬೋದು ಸ್ಕೋರ್. ಇವಾಗ ಆ ಫೈನಲ್ ಪಂದ್ಯ ಡಿಫೆನ್ಸ್ ಆನ್ ಟಾಸ್ ಮೇಲೇನೆ. ಟಾಸ್ ವಿನ್ ಯಾರು ಆಗ್ತಾರೆ, ಟಾಸ್ ವಿನ್ ಆಗಿ ಅವರ ಒಂದು ನಿರ್ಧಾರ ಏನಿರುತ್ತೆ ಅದ್ರ ಮೇಲೆ ಮ್ಯಾಚ್ ನಿರ್ಧಾರ ಆಗುವಂತ ಎಲ್ಲ ಲಕ್ಷಣಗಳಿದೆ. ಇವಾಗ ಇನ್ನೊಂದು ಏನಪ್ಪಾ ಅಂದ್ರೆ ಪ್ರಶ್ನೆ ಕಾಡ್ತಾ ಇರೋದು, ಗುಜರಾತ್ ಟೈಟನ್ಸ್ಗೆ ಹೋಮ್ ಗ್ರೌಂಡ್. ಹೌದು, ಅದೇನಾದ್ರೂ ಗುಜರಾತ್ ಅವ್ರಿಗೆ ಪ್ಲಸ್ ಆಗ್ಬೋದಾ? ಪ್ಲಸ್ ಮೈನಸ್ ಎರಡೂ ಆಗ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮು ಅದೇ ನರೇಂದ್ರ ಮೋದಿ ಸ್ಟೇಡಿಯಮಲ್ಲೇ RCB ಕಪ್ ಎತ್ತಿದೆ. ಸೊ ಅದೇನು ಫಸ್ಟ್ ಪ್ಲಸ್ ಪಾಯಿಂಟ್ ಆಗುತ್ತೆ, ಗುಜರಾತಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಥವಾ RCBಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಯಾಕಂದ್ರೆ ಅವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವ್ರದ್ದು ದಿನ ಆಗ್ಬಿಡುತ್ತೆ. ಇವತ್ತು RCB ಚೆನ್ನಾಗಿ ಆಡಿದ್ರೆ RCB ದಿನ ಆಗುತ್ತೆ, ಅಥವಾ ಗುಜರಾತ್ ಟೈಟನ್ಸ್ ಚೆನ್ನಾಗಿ ಆಡಿದ್ರೆ ಗುಜರಾತ್ ಟೈಟನ್ಸ್ ದಿನ ಆಗುತ್ತೆ. ಸೊ ಎರಡೂ ಟೀಮು ಅಂಥವಳೆ ಏನು ಇದು ಅನ್ಕೊಳಕ್ಕಾಗಲ್ಲ. ಎರಡೂ ಟೀಮ್ ಚೆನ್ನಾಗಿ ಆಡ್ತವೆ, ಚೆನ್ನಾಗೇನೆ ಆಡೋಕೆನೆ ಫೈನಲ್ ಬಂದಿದೆ ಅಂದಮೇಲೆ ಸ್ವಲ್ಪ ನೇರ ಜಾಸ್ತಿನೇ ಇದಾಗುತ್ತೆ ಅನ್ಸುತ್ತೆ. ನೇರ ಹಣಾಹಣಿ. ಯಾಕಂದ್ರೆ ಫೈನಲ್ ಅಂದ್ಮೇಲೆ ಎಲ್ಲ ಎರಡೂ ತಂಡಗಳು ಬಲಿಷ್ಠ ಆದಾಗ ಮಿಕ್ಕ 12 ತಂಡಗಳನ್ನ ಮನಸ್ಸಿನೇ ಬಂದಿದೆ. ಹಾಗಾಗಿ ಎರಡು ಕೂಡ ನೇರ ಜಿದ್ದಾಜಿದ್ದಿ ಬೀಳ್ಬಹುದು ಎರಡು ತಂಡಕ್ಕೆ. ಫೈನಲ್ ಅಂದ್ಮೇಲೆ ಜಿದ್ದಾಜಿದ್ದಿ ಇದ್ರೇನೆ ಆ ಒಂದು ಆಟ ನೋಡೋದಕ್ಕೂ ಮಜಾ ಇರುತ್ತೆ. ಯಾಕಂದ್ರೆ ನಿರಾಶಾವಾಗಿ ಗೆದ್ರೆ ಅದು ಅಷ್ಟೇ ಅನ್ಸಲ್ಲ. ಹೌದು, ಯಾಕಂದ್ರೆ ಫೈನಲ್ ಅಂದ್ರೇನೆ ಜಿದ್ದಾಜಿದ್ದಿ ಆಗ್ಬೇಕು. ಎರಡು ಟೀಮನು ಜಿದ್ದಾಜಿದ್ದಿ ಹೋರಾಟಕ್ಕೆ ಕೊಟ್ಟಾಗನೇ ಚುಟುಕು ಕ್ರಿಕೆಟ್ ಅಂತ ಅಂದಾಗ್ಲೇನೆ ಜಿದ್ದಾಜಿದ್ದಿಗೆ ಹೆಸರಾಗಿದ್ದರೆ ಚುಟುಕು ಕ್ರಿಕೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ IPL ಅಂದ್ರೇನೆ ಒಂದು ಚುಟುಕು. ಇದು ಒಂದು ಸಾಕಷ್ಟು ನಾವು 19ನೇ ಸೀಸನ್ ಎಲ್ಲ ಸೀಸನ್ಗಳು ನೋಡ್ಕೊಂಡು ಬಂದಾಗ ವರ್ಷದಿಂದ ವರ್ಷಕ್ಕೆ ಈ ಒಂದು ಜಿದ್ದಾಜಿದ್ದಿ ಪ್ರತಿಷ್ಠೆ ಕಣಗಳೇ ಜಾಸ್ತಿನೇ ಆಗ್ತಾ ಇದೆ. ಯಾಕಂದ್ರೆ ನಾವು ಮೊದಲಿನ ಪಂದ್ಯಗಳನ್ನೆಲ್ಲ ನೋಡಿದಾಗ ಅವಾಗ ಇಷ್ಟೆಲ್ಲ ಇರಲಿಲ್ಲ. ಇವಾಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಿದ್ದಾಜಿದ್ದಿ ಎಲ್ಲ ಯಾವ ಟೀಮು ನಾನೇನು ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಎಲ್ಲ ಟೀಮ್ಗಳು. ಹೌದು. ಕಳೆದ ಬಾರಿ ಆಡಿದಾಗ ನೋಡಿದ್ರೆ ನೀವು 200-210 ರನ್ ಆಗ್ತಾ ಇತ್ತು. ಇವಾಗ 300 ಸಮೀಪ ಬರ್ತಾ ಇದ್ದಾರೆ ಪ್ರತಿಯೊಂದು ಟೀಮ್. 250 ಅಂತೂ ಕಾಮನ್ ಅನ್ಸಾಗ್ತಾ ಇದೆ. 250 ರನ್. IPL ಹೆಂಗಾಗ್ಬಿಟ್ಟಿದೆ ಅಂದ್ರೆ 200 ಕಾಮನ್, 200 ಅಂತೂ ಕಾಮನ್, 200 ಕಾಮನ್ ಆಗೋಗ್ಬಿಟ್ಟಿದೆ. 20 ಓವರ್ ಅಂದ್ರೆ 200 ಅಂತೂ ಮಿನಿಮಮ್ ಯಾವುದೇ ಟೀಮ್ ಆದ್ರೂ ಹೊಡಿತಾ ಇದೆ. 200 ಚೆನ್ನೈ ಆಗ್ಲಿ, ಮುಂಬೈ ಆಗ್ಲಿ, ಎಲ್ಲಾ ಟೀಮ್ಗಳು 200 ಅಂತೂ ಕಾಮನ್ ಅನಾಯಾಸವಾಗಿ. ಇವಾಗ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 200 ಗಡಿ ಆರಾಮಾಗಿ ತಲುಪ್ತಾರೆ. ಚೇಸಿಂಗ್ ಅಲ್ಲೇ ಅದು ಡಿಸೈಡ್ ಆಗುತ್ತೆ. ಹೌದು. ಇವಾಗ ಹೈಯೆಸ್ಟ್ ಚೇಸಿಂಗ್ ಅಂದ್ರೆ 250 ಕ್ರಾಸ್ ಆದಾಗ ಅದು ಹೈಯೆಸ್ಟ್ ಚೇಸಿಂಗ್. ಹೌದು 265 ಚೇಸ್ ಮಾಡಿ ಪಂಜಾಬ್ ಕಿಂಗ್ಸ್ ಗೆದ್ದಿತ್ತು. ಸೊ ಅವ್ರ ಅಂತ ಘಟಾನುಘಟಿ ಟೀಮೇ ಹೊರಗೆ ಹೋಯ್ತು ಫೈನಲ್ಗಿಂತ ಬಿಫೋರೆ. ಸೊ ನೋಡ್ಬೇಕು ನಾಳೆ ಅಂದ್ರೆ RCBಗೆ ಜಾಸ್ತಿ ಚಾನ್ಸ್ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸೆಕೆಂಡ್ ಟೈಮ್ ಕಪ್ ಎತ್ತೋ ಅಂತ ಒಳ್ಳೆ ಅವಕಾಶ ಬಂದಿದೆ. ಕಪ್ ಅನ್ನು ತನ್ನಲ್ಲೇ ಮತ್ತೊಂದ್ಸಲಿ ಉಳಿಸ್ಕೊಳ್ಳುವಂತ ಒಳ್ಳೆ ಅವಕಾಶ RCBಗೆ. ಯಾಕಂದರೆ ಕಡೆ ಸಲನೂ ಸಾಕಷ್ಟು ಒಂದು ಉತ್ತಮ ಪ್ರದರ್ಶನ ಬೆಂಗಳೂರು ಟೀಮ್ ನೀಡಿತ್ತು. ಈ ಸತಿನೂ ಯಾಕಂದರೆ ಸ್ಟಾರ್ಟಿಂಗಿಂದನೂ ಅಗ್ರಸ್ಥಾನದಲ್ಲೇ ಬಂದಿದೆ. ಹೌದು. ಬೆಂಗಳೂರು ಡೇ 1 ಏನು ಮ್ಯಾಚ್ಗಳು ಸ್ಟಾರ್ಟ್ ಆಯಿತು, IPL ಏನು 19ನೇ ಆವೃತ್ತಿ ಏನು ಪ್ರಾರಂಭ ಆಯಿತು, ಅವಾಗಿಂದನೂ ಬೆಂಗಳೂರು 1ನೇ ಸ್ಥಾನನ ಕಾಪಾಡ್ಕೊಂಡು ಬಂದಿದೆ. ಲೀಗ್ ಸ್ಟೇಜಲ್ಲಿ 1ನೇ ಸ್ಥಾನನೇ ಇತ್ತು. ಒಳ್ಳೆ ಲೀಗ್ ಸ್ಟೇಜ್ ಮುಗಿದ ಪ್ಲೇ ಆಫ್ಸಲ್ಲಿ ವಿನ್ ಆಗಿ ಸೀದಾ ಫೈನಲ್ಗೆ ಲಗ್ಗೇಟಿದೆ. ಡೈರೆಕ್ಟಾಗಿ ಕ್ವಾಲಿಫೈಯರ್ 1 ಆಗಿ ಡೈರೆಕ್ಟಾಗಿ ಫೈನಲ್ಗೆ ಲಗ್ಗೇಟಿದೆ. ಇವಾಗ ಒಂದು ಒಳ್ಳೆಯ ವಾತಾವರಣ ಇದೆ. ಯಾಕಂದರೆ ಕಡೆ ಏನು 18ನೇ ಆವೃತ್ತಿ IPL RCB ತನ್ನದಾಗಿಸ್ಕೊಂಡಿತ್ತು. ಅದು ಕೂಡ ಏನು ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಮ್ಯಾಚ್ ವಿನ್ ಆಗಿತ್ತು. ಇವಾಗ ಮತ್ತೆ ಫೈನಲ್ ಅದೇ ಸ್ಟೇಡಿಯಂನಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಬ್ಯಾಟಿಂಗ್ನಲ್ಲೂ ಉತ್ತಮ ಕ್ರಮಾಂಕನ ಕಾಯ್ಕೋಬೇಕು. ನೀವು ಹೇಳ್ದಂಗೆ ಬಾಲಿಂಗಲ್ಲಿ ಉತ್ತಮವಾಗಿದೆ. ಬಾಲಿಂಗ್ನಲ್ಲಿ 2ನೇ ಮಾತ್ರ. ಯಾಕಂದರೆ
ಹೆಸಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಜೇಕಬ್ ಡಫಿ ಇರ್ಬೋದು, ಡಫಿ ಆಗಿರ್ಬೋದು, ಆಮೇಲೆ ಕೃಣಾಲ್ ಕೂಡ ಕೃಣಾಲ್ ಪಾಂಡೆ ಒಂದಷ್ಟು ಕೂಡ ಕಮಾಲ್ಗಳನ್ನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಕೃಣಾಲ್ ಪಾಂಡೆ ಕೂಡ ಆಲ್ರೌಂಡ್ ಆಗಿದ್ದಾರೆ. ಬ್ಯಾಟಿಂಗ್ ನಲ್ಲೂ ತಮ್ಮ ಗಮ್ಮತ್ ತೋರಿಸಿದ್ದಾರೆ, ಅಥವಾ ಬಾಲಿಂಗ್ ನಲ್ಲೂ ಕೂಡ 3-4 ವಿಕೆಟ್ ತೆಗೆದಿದ್ದಾರೆ. ಅವ್ರದ್ದು ಕೂಡ ಚೆನ್ನಾಗಿದೆ ಬಾಲಿಂಗು. ಯಾಕಂದ್ರೆ ನಾವು ಸುಮಾರು ಲೀಗ್ ಮ್ಯಾಚ್ಗಳಲ್ಲಿ ನೋಡಿದ್ದೀವಿ, ಕೃಣಾಲ್ ರನ್ಗಳನ್ನ ಕೊಟ್ಟಿದ್ದಾರೆ ನೋಡ್ಬಿಟ್ರೆ ಸಾಕಷ್ಟು ಒಂದು ಒಳ್ಳೆ ವಿಕೆಟ್ ತೆಗೆದಿದ್ದಾರೆ. 30-40 ರನ್ ಕೊಟ್ಟರು ಕೂಡ 2-3 ವಿಕೆಟ್ ತೆಗೆದಿದ್ದಾರೆ. ಅದು ಅವರು ಕೂಡ ನಾಳೆ ಕ್ರೂಷಿಯಲ್ ಆಗುತ್ತೆ ಅವ್ರವರೆಗೆ ಕೂಡ. ಇದೆಲ್ಲ RCB ಪ್ಲಸ್ ಪಾಯಿಂಟ್ಗಳೇನೆ. ಯಾಕಂದ್ರೆ RCBನಲ್ಲಿ ಇವಾಗ ನೀವು ಹೇಳ್ದಂಗೆ ವಿಕೆಟ್ಗಳನ್ನ ಕಾಯ್ಕೋಬೇಕು ಅಷ್ಟೇ ಮೇನ್ ಇವಾಗ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡ್ಬಿಟ್ರೆ ಒಂದು 250ವರೆಗೂ ಒಳ್ಳೆ ಪ್ರದರ್ಶನ ನೀಡಿಬಿಟ್ರೆ ವಿರಾಟ್ ಕೊಹ್ಲಿ ತಮ್ಮ ಲಯವನ್ನ ಕಾಪಾಡಿಕೊಂಡು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಏನು ಸ್ಟಾರ್ಟಿಂಗಲ್ಲಿ ಬರುವಂತ ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್, ರಜತ್ ಪಾಟೀದಾರ್, ಮತ್ತೆ ಟೀಮ್ ಡೇವಿಡ್, ಮೇನ್ ಪವರ್ ಪ್ಲೇನಲ್ಲಿ 100 ಗಡಿ ಸಮೀಪಿಸ್ಬಿಟ್ರೆ, ಪವರ್ ಪ್ಲೇನಲ್ಲಿ ಏನು ಫಸ್ಟ್ 6 ಓವರ್ ಪವರ್ ಪ್ಲೇ ಇರುತ್ತಲ್ಲ, ಪವರ್ ಪ್ಲೇನಲ್ಲೇ ಒಂದು 100 ಗಡಿಯನ್ನು ಟಾಸ್ ವಿನ್ ಆಗಿ 100 ಗಡಿಯನ್ನು ಸಮೀಪಿಸ್ಬಿಟ್ರೆ ಆಟೋಮೆಟಿಕ್ಕಾಗಿ ಕಪ್ ಆರಾಮಾಗಿ ಬೆಂಗಳೂರು ನಿರಾಯಾಸವಾಗಿ ಗೆಲ್ಬೋದು. ಇನ್ನು ಗುಜರಾತ್ ಟೈಟನ್ಸ್ ವಿಚಾರಕ್ಕೆ ಬಂದರೆ, ಗುಜರಾತ್ ಟೈಟನ್ಸ್ ಅದು ಕೂಡ ಸಾಕಷ್ಟು ಒಂದು ಒಳ್ಳೆಯ ಲಯವನ್ನು ಕಾಪಾಡಿಕೊಂಡು ಫೈನಲ್ಗೆ ಬಂದಿದೆ. ಅವರಲ್ಲಿ ಬ್ಯಾಟ್ಸ್ಮನ್ಗಳಂದರೆ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಇದೆ? ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಓಪನಿಂಗ್ ಪೇರ್ ಸಾಯಿ ಸುದರ್ಶನ್ ಮತ್ತು ಗಿಲ್ ಅಷ್ಟು ಈಸಿಯಾಗಿ ವಿಕೆಟ್ ಕೊಡೋದಿಲ್ಲ. ಈಗ ಕಳೆದ ಮ್ಯಾಚ್ ನೋಡಿದಿರ್ಬೋದು ನೀವು, ರಾಜಸ್ಥಾನ್ ರಾಯಲ್ಸ್ ಕೂಡ 100 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿದ್ರು. ಆಮೇಲೆ ಗಿಲ್ಲು ಮತ್ತೆ ಸುದರ್ಶನ್. ಅದರ ನಂತರ ಜೋಸ್ ಬಟ್ಲರ್ ಬಂದ್ರು. ಜೋಸ್ ಬಟ್ಲರ್ ಕೂಡ ಹೊಡಿಬಡಿ ಆಟಗಾರ. ಸೊ ಅವ್ರದ್ದು ಕೂಡ ಫುಲ್ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದಾರೆ. ಸೊ ಅವರು 3 ಜನನ್ನ ಮೇನ್ ಜಲ್ದಿಯಾಗಿ ಕಟ್ ಹಾಕ್ಬೇಕು. RCB ವಿನ್ ಆಗ್ಬೇಕಂದ್ರೆ ಮೇನ್ ಇರೋದೇ ಈ 3 ಜನ. ಆ 3 ಜನ ವಿಕೆಟ್ ಹೋದ್ರೆ ಆ ನಂತರ ಬರ್ತಾರೆ ರಾಹುಲ್ ಟೆವಾಟಿಯಾ. ಅವರು ಕೂಡ ಅತ್ಯುತ್ತಮ ದಾಂಡಿಗಾನೆ ಕೂಡ. ಅವ್ರನ್ನು ಇವು 3 ಜನನ ಫಸ್ಟ್ ಕಟ್ ಹಾಕಿದ್ರೆ ಈಸಿ ಆಗ್ಬೋದು RCBಗೆ. ಒಟ್ಟಿನಲ್ಲಿ RCB ಬಾಲರ್ಗಳ ಕಮಾಲು ಜಾಸ್ತಿ ಮಾಡಬೇಕು. ಯಾಕಂದರೆ ಈ 3 ಜನ ದಾಂಡಿಗರ 3-4 ಜನ ದಾಂಡಿಗರನ್ನ ಕಟ್ ಹಾಕೋಲ್ಲಿ ಭುವನೇಶ್ವರ್ ಕುಮಾರ್, ಹೆಸಲ್ವುಡ್, ಕೃಣಾಲ್ ಪಾಂಡೆ ಆಗಿರ್ಬೋದು, ಇವರೆಲ್ಲ 3 ಜನನ ಯಶಸ್ವಿ ಆಗಿಬಿಟ್ರೆ, ಯಾಕಂದರೆ ಬ್ಯಾಟ್ಸ್ಮನ್ಗಳಲ್ಲಿ ಒಳ್ಳೆ ಲಯ ಇದೆ. ಯಾಕಂದರೆ ಒಬ್ಬರು ಚೆನ್ನಾಗಿ ಆಡ್ತಿದ್ದಾರೆ. ಯಾಕಂದ್ರೆ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ರಜತ್ ಪಾಟೀದಾರ್ ರಜತ್ ಪಾಟೀದಾರ್ ಮಾತ್ರ ನಾಯಕನ ಒಂದು ಜವಾಬ್ದಾರಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈ IPL 19ನೇ ಸೀಸನ್ ನಲ್ಲಂತೂ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಯಾರಾದ್ರೂ ಫೇಲ್ ಆದ್ರೆ ಅವ್ರು ನಿಂತಾಡ್ಕೊಂಡು ಚೆನ್ನಾಗಿ ನಾಯಕನ ಸ್ಥಾನವನ್ನ ಜವಾಬ್ದಾರಿಯುತವಾಗಿ ಆಡ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಯಾಕಂದ್ರೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ನೋಡಿದಾಗ ಯಾವ ರೀತಿ ಮಹೇಂದ್ರ ಸಿಂಗ್ ಧೋನಿ ತಂಡವನ್ನ ಯಾವ ಕಷ್ಟದ ಟೈಮಲ್ಲಿ ತಂಡವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಬಂದಿದ್ರು, ಅದೇ ಮಾದರಿಯಲ್ಲಿ ಇವತ್ತು ರಜತ್ ಪಾಟೀದಾರ್ ಕೂಡ ಒಂದು RCB ತಂಡವನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೌದು ನಿಜವಾಗ್ಲೂ. ಇಷ್ಟೆಲ್ಲ ಮಾಹಿತಿಗಳನ್ನ ನಾವು ನಮ್ಮ ಏನು ಕ್ರಿಕೆಟ್ ಅಭಿಮಾನಿಗಳಿಗೋಸ್ಕರ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಯಾವುದೆಲ್ಲ RCB ಟೀಮ್ನ ಪ್ಲಸ್ ಮೈನಸ್ಗಳು ಏನೇನಿದೆ, ಗುಜರಾತ್ ಟೈಟನ್ಸ್ನ ಪ್ಲಸ್ ಮೈನಸ್ಗಳೇನಿದೆ, ಇವಷ್ಟು ನಾವು ತಮ್ಮೊಂದಿಗೆ ಸವಿಸ್ತಾರವಾಗಿ ಹಂಚ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ವಿಷಯಗಳನ್ನು ಡಿಸ್ಕಷನ್ ಮಾಡೋಣ. ನಾಳೆ ಲೈವ್ ಬರೋ ಒಂದು ಪ್ಲ್ಯಾನ್ಗಳಿವೆ. ಆವಾಗ ಒಂದು ವೇಳೆ ಲೈವಲ್ಲಿ ಬಂದರೆ ಈ ಒಂದು ಮ್ಯಾಚ್ಗಳ ಕುರಿತು ಸಾಕಷ್ಟು ನಾನು ಚಂದ್ರು ಅವರು ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೋತಾ ಇರ್ತೀವಿ. ಒಟ್ಟಿನಲ್ಲಿ ನಾವು ಕರ್ನಾಟಕದವರಾಗಿ, ಕನ್ನಡಿಗರಾಗಿ ಮತ್ತೊಮ್ಮೆ ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಟೀಮು ಮತ್ತೆ ಸತತ ಎರಡನೇ ಬಾರಿಗೆ ಕಪ್ಪನ್ನು ಗೆದ್ದು ಏನು ಹಾಲಿ ಚಾಂಪಿಯನ್ ಅನ್ಸ್ಕೊಂಡಿದ್ದಾರೆ, ಆ ಹಾಲಿ ಚಾಂಪಿಯನ್ನ ತಮ್ಮಲ್ಲೇ ಉಳಿಸ್ಕೊಂಡು ಮತ್ತೆ ಚಾಂಪಿಯನ್ ಆಗಿ ಬರಲಿ ಅಂತ ನಾವು ಒಂದು RCB ಟೀಮ್ಗೆ ಶುಭ ಹಾರೈಸ್ತೀವಿ. ಚಂದ್ರ ಅವರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್ RCB. ಎರಡನೇ ಬಾರಿಗೆ ಮತ್ತೊಂದು ಸಾರಿ ಕಪ್ ಗೆದ್ದುಬಿಟ್ಟು ಎಲ್ಲ ಕನ್ನಡಿಗರಿಗೆ ಅಥವಾ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತನೂ ಮತ್ತೊಂದು ಸಾರಿ RCB ಕಪ್ ಎತ್ತಿ ಅದರದ್ದು ವಿಜಯೋತ್ಸವ ಆಚರಿಸಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ಟಿವಿ ರಾಮದುರ್ಗ. ನಮಸ್ಕಾರ.